ಶ್ರೀಫಲ ಹಾರಗಳು ಯಂತ್ರ. ಇದನ್ನು ಹಾರ ಆದರೂ ತಿಳ್ಕೊಳ್ಳಿ, ಯಂತ್ರ ಆದರೂ ತಿಳ್ಕೊಳ್ಳಿ. ಯಾಕಂದರೆ ಇದನ್ನು ಕುತ್ತಿಗೆಯಲ್ಲೂ ಹಾಕೋಬೋದು. ನೀವು ಏನು ಹಾಕೋಬೋದು? ಇದನ್ನು ಕುತ್ತಿಗೆಯಲ್ಲೂ ಹಾಕೋಬೋದು. ಅಥವಾ ಯಾರಾದರೂ ಆಫೀಸ್ಗಳಿಗೆ, ಅಂಗಡಿಗಳಿಗೆ, ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗ್ತಾಯಿದ್ರೆ, ಅಥವಾ ವ್ಯಾಪಾರ ಮಾಡೋರು, ಅಥವಾ ಇನ್ನೇನೋ ಇಂಟ್ರ್ಯೂಗೆ ಹೋಗೋರು, ಅಥವಾ ಇನ್ನೇನು ಕೆಲಸ ಕಾರ್ಯ ಯಾವುದೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಹೋಗ್ತಕ್ಕಂಥವರು ಈ ಒಂದು ಕಾಯಿಗಳೇನಿದೆ ಶ್ರೀಫಲ, ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿ. ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿ ಅಂದರೆ ಮಹಾ ಸರಸ್ವತಿ, ಬ್ರಾಹ್ಮಿ ಶಕ್ತಿ, ಹಾಗೆ ಶ್ರೀ ಹರಿಶಕ್ತಿ, ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಶಕ್ತಿ, ಹಾಗೆ ಮಹೇಶ್ವರಿ, ಮಹೇಶ್ವರ ಶಕ್ತಿ, ಒಟ್ಟಾರೆ ಸಪ್ತ ಮಾತೃಕಾ ಶಕ್ತಿ, ಅಪ್ಸರೆಯರು ಅಂತಿರಲ್ಲ 6 ಷಣ್ಮುಖ ತಾಯಂದರು. ಹೀಗೆ ಹೆಣ್ಣು ದೇವತೆಗಳ ಶಕ್ತಿ ಇದರಲ್ಲಿ ಯಥೇಚ್ಛವಾಗಿರುತ್ತೆ. ಹೆಣ್ಣು ದೇವತೆಗಳ ಶಕ್ತಿ ಇಲ್ಲ ಅಂದರೆ ಗಂಡು ದೇವತೆಗಳು ಏನೂ ಕೆಲಸ ಕಾರ್ಯ ಮಾಡೋಕ್ಕಾಗಲ್ಲ. ವೀಕ್ಷಕರೇ ಗಮನಿಸಿ, ವೀಕ್ಷಕರೇ ಗಮನಿಸಿ, ವೀಕ್ಷಕರೇ ಗಮನಿಸಿ. ಜ್ಯೋತಿ ಉರಿತಾ ಇದೆ. ಜ್ಯೋತಿಯನ್ನೇ ನಾವು ಗುರುಶಕ್ತಿ ಅಂತೀವಿ. ಹಾಗೆ ಊದು ಕಡ್ಡಿ, ಗಂಧದ ಕಡ್ಡಿ ಉರಿತಾ ಇದೆ. ನಿಮಗೆ ಶ್ರೀಚಕ್ರ ಯಂತ್ರ, ಶ್ರೀಫಲ ಯಂತ್ರ, ಶ್ರೀಚಕ್ರ ಶಕ್ತಿ ಇರುವ ಮಹಾಲಕ್ಷ್ಮಿ ಅಷ್ಟೈಶ್ವರ್ಯ ಮಾತೆ ಯಂತ್ರ. ಇದನ್ನು ಹೇಗೆ ತಯಾರು ಮಾಡೋದು ಶ್ರೀಫಲದಿಂದ ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಶ್ರೀಫಲ ಯಂತ್ರವನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಇದು ಭಾಳ ಉಪಯೋಗ ಆಗುತ್ತೆ. ಶುಕ್ರವಾರ ದೀಪಾವಳಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಶುಕ್ರವಾರ ದೀಪಾವಳಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬಗಳಲ್ಲಿ ಹೆಣ್ಮಕ್ಳು ಹೆಣ್ಣು ದೇವತೆಗಳನ್ನು ಪೂಜೆ ಮಾಡ್ತಾರೆ, ಶಕ್ತಿ ದೇವತೆಗಳನ್ನು. ಓಂ ಶ್ರೀ ಬ್ರಾಹ್ಮಿ ದೇವಿ ಸರಸ್ವತಿ ಶಕ್ತಿ, ಓಂ ಶ್ರೀ ಹರಿಶಕ್ತಿ ಮಹಾಲಕ್ಷ್ಮಿ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಶಕ್ತಿ, ಹಾಗೆ ಆದಿಶಕ್ತಿ ಪರಾಶಕ್ತಿ ಓಂ ಶಕ್ತಿ ಮಾತೆ ಪರಮೇಶ್ವರ ಶಕ್ತಿ ಶ್ರೀಫಲ. ಶ್ರೀಫಲ ಯಂತ್ರವನ್ನು ಹೇಗೆ ತಯಾರು ಮಾಡೋದಂತ ಇವತ್ತು ನೀವು ಕಲ್ತ್ಕೊಳ್ಳಿ. ನಾನು ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳಿ. ಈ ವಿಡಿಯೋನ ನೀವು ಕೊನೆಯವರೆಗೂ ನೋಡಿ. ನಾನು ನಿಮಗೆ ಹೇಗೆ ಇದನ್ನು ತಯಾರು ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಶ್ರೀಫಲ ಯಂತ್ರವನ್ನು, ಶ್ರೀ ಅಷ್ಟೈಶ್ವರ್ಯತೆ ಮಹಾಲಕ್ಷ್ಮಿ ಯಂತ್ರವನ್ನು ಮನೆಗಳ ಬಾಗಿಲ ಮೇಲೆ, ಅಂಗಡಿಗಳು, ಹೋಟ್ಲುಗಳು ಎಲ್ಲ ಕಡೆ ಇದನ್ನು ಕಟ್ಬೋದು. ಹಾಗೆ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು. ಇದನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಇವತ್ತು. ನೋಡಿ, ಮೊದಲೇ ಇಲ್ಲಿ ಬೇಕಾದ ವಸ್ತುಗಳು ನೆನಪಿಟ್ಕೊಳ್ಳಿ ಭಕ್ತರೇ, ಗುರುಮಕ್ಕಳೇ, ವೀಕ್ಷಕರೇ. ಏನೇನು ವಸ್ತುಗಳಂತ ನೋಡ್ಕೊಬಿಡಿ. ಮೊದಲಿಗೆ ನಾವಿಲ್ಲಿ ಒಂದು ಜ್ಯೋತಿ ಇದೆ, ಗೊತ್ತಾಯ್ತಲ್ಲ. ಗುರು ಅಂದರೆ ಜ್ಯೋತಿ ರೀ, ಜ್ಯೋತಿ ಇರಬೇಕು. ಜ್ಯೋತಿ ಇಲ್ಲಾಂದರೆ ನಾವೇನು ಮಾಡೋಕ್ಕಾಗಲ್ಲ, ಗೊತ್ತಾಯ್ತೇನ್ರಿ. ಆನಂತರ ಒಂದು ಗಂಧದ ಕಡ್ಡಿ, ಸುವಾಸನೆ ಇರೋ ಗಂಧದ ಕಡ್ಡಿ, ಹೊಗೆ ಕಮ್ಮಿ ಬರಲಿ. ಸದ್ಯಕ್ಕೆ 40 ಕಡ್ಡಿಯಲ್ಲಿ ಹೊಗೆ ಜಾಸ್ತಿ ಬರ್ತಾಯಿದೆ. ಆಮೇಲೆ ಈ ರೀತಿಯ ಒಂದು ಆಸನದಲ್ಲಿ ಕೂತ್ಕೊಳ್ಳಿ, ಮ್ಯಾಟ್ ಹಾಕ್ಕೊಂಡು ಕೈಯಲ್ಲಿ ನೀರು ಹಾಕ್ಕೊಳ್ಳಿ. ನೀರು ಹಾಕೋಬಿಟ್ಟು ಓಂ ಶ್ರೀ ಪಾತಾಳ ಗಂಗಾ ಚ ಯಮುನಾ ಚೈವ ಗೋದಾವರಿ ಬ್ರಹ್ಮಪುತ್ರ ಸರಸ್ವತಿ ತುಂಗೆ ಕಾವೇರಿ ಕೋಟ್ಲಿಂಗೇಶ್ವರ ಧರ್ಮಸ್ಥಳ ತಿರುಪತಿ ಟಿ ನರಸೀಪುರ ಇತ್ಯಾದಿ ಸಾಗರಗಳನ್ನು ಸ್ಮರಣೆ ಮಾಡಿ ಗಂಗೆಯನ್ನು ಸಿಂಪರಣೆ ಮಾಡಿ ಹಾಗೆ ಪ್ರಾರ್ಥನೆ ಮಾಡ್ಕೋಬೇಕು. ನಾನು ಈಗ ಕಾರ್ಯಾರಂಭ ಮಾಡ್ತಾಯಿದ್ದೀನಿ ಅಂತ. ಓಂ ಶ್ರೀ ಸಿದ್ಧಿಬುದ್ಧಿ ಧೂಮ್ರಕೇತು ಕಲಿಗೆ ಚಿಂತಾರ ವಿದ್ಯಾ ಮಹಾಗಣಪತಿಯಿಂದ ಶ್ರೀ ವೆಲ್ಲಿಮ ದೇವಸ್ಥಾನ ಕುಮಾರಸ್ವಾಮಿವರೆಗೂ, ನಮ್ಮೆಲ್ಲ ಹಿತೈಷಿ ಬ್ರಾಹ್ಮಶಕ್ತಿ ಹರಶಕ್ತಿ ಶಿವಶಕ್ತಿವರೆಗೂ. ಅನಂತರ ನಾವು ಇಲ್ಲಿ ಏನು ಇಟ್ಟಿದ್ದೀವಿ, ಫಲ, ಶ್ರೀಫಲಗಳು ಇಟ್ಟಿದ್ದೀನಿ ನಾನು. ನೋಡ್ತಾ ಇದ್ದೀರಾ, ಇವು ಫಲಗಳು. ಇವುಗಳಿಗೆ ತೇವ ಮಾಡಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ತೇವ ಮಾಡಬೇಕು. ಅರ್ಥ ಆಯ್ತಲ್ಲ. ಒಂಚೂರು ತೇವ ಮಾಡ್ಕೊಳ್ಳಿ, ತುಂಬ ತೇವ ಮಾಡಬೇಡಿ. ಶ್ರೀಫಲ ಭಾಳ ಗಟ್ಟಿಯಾಗಿರುತ್ತೆ. ಇವತ್ತು ಯಂತ್ರ ಹಂಗೆ ತಯಾರು ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಇದು ಗಟ್ಟಿಯಾಗಿ ಒಳ್ಳೆ ತೆಂಗಿನಕಾಯಿ ಥರ ಇರುತ್ತೆ ರೀ. ಅದ್ರ ಮೇಲೆ ನೋಡಿರಿ, ತೆಂಗಿನಕಾಯಿ ಮೇಲೆ ನಾರು ಇರುತ್ತಲ್ಲ, ಅದೇ ಥರ ಇರುತ್ತೆ. ಒಳ್ಳೆ ಅಡಿಕೆಕಾಯಿ ಥರನೂ ಇರ್ತದೆ ಅನ್ಕೊಬಿಡಿ. ಇದನ್ನು ಅಡಿಕೆ ಅಂತಾದರೂ ಅಡಿಕೆ ಥರನೇ ಇರ್ತದೆ, ಅಲ್ಲನ್ರಿ. ಹಂಗಂತ ಅಡಿಕೆ ಅಲ್ಲ, ನೆನಪಿಟ್ಕೊಳ್ಳಿ. ಶ್ರೀಫಲ ಮೇಲೆ ಏನಿರ್ತದೆ, ಇದು ಒಂಥರ ಅಡಿಕೆನೇ ಅನ್ಕೊಬಿಡ್ರಿ, ಅಡಿಕೆ ಜಾತಿಗೆ ಸೇರಿದೆ ಅನ್ಕೊಬಿಡಿ. ಆ ಥರ ಇರ್ತದೆ. ಶ್ರೀಫಲ ಅಂತಾರೆ. ಲಕ್ಷ್ಮಿಗೆ ಭಾಳ ಮುಖ್ಯವಾದದ್ದು. ಅಡಿಕೆನೇ ಅನ್ನಿಸ್ತದೆ ರೀ ಇದು ನೋಡೋಕ್ಕೆ. ಮೇಲೆಲ್ಲ ಹಂಗೆ ಇದೆ. ನನಗೂ ಅಷ್ಟು ಗೊತ್ತಿಲ್ಲ, ಓಕೆನಾ. ನಾನು ಶ್ರೀಫಲ ಅಂತೀನಪ್ಪ, ನನಗೆ ಅಷ್ಟೇ ಗೊತ್ತಿರೋದು. ಯಾಕಂದರೆ ನಾನು ತಾಂಬೂಲ ಗಿಂಬಲ ಜಗಿಯೋದಿಲ್ಲ, ಅದಕ್ಕೆ ಅಡಿಕೆ ಅಂತ ಗೊತ್ತಾಗಲ್ಲ, ಓಕೆನಾ. ಅಡಿಕೆನೂ ಇಡ್ತಾರೆ ಗೌರಮ್ಮ ಅಂತ ಪೂಜೆಗೆ, ಲಕ್ಷ್ಮಿಗೆ. ಓಕೆ, ನಾವು ಯಂತ್ರ ತಯಾರು ಮಾಡೋಣ ಇದರಿಂದ. ಅಡಿಕೆನೋ ಗಿಡಿಕೆನೋ ಶ್ರೀಫಲನೋ ಏನೋ ಒಂದು. ಅದಕ್ಕೆ ಏನೇನು ಬೇಕಂದರೆ ನೋಡಿರಿ, ಅರಿಶಿನ ಕುಂಕುಮ ನೆನ್ಪಿಟ್ಕೊಳ್ಳಿ. ಅರಿಶಿನ ಕುಂಕುಮ ಬೇಕು. ಆಮೇಲೆ ಇದೇನಿದು ಗೋರಜನ,
ನೆನ್ಪಿಟ್ಕೊಳ್ಳಿ, ಇದು ಗೋರೋಚನ ಬೇಕು. ಅರ್ಶಿನ ಕುಂಕುಮ ತಗೊಳ್ಳಿ, ಗೋರೋಚನ ತಗೊಳ್ಳಿ, ಓಕೆನಾ. ಅಲ್ಲಿ ಇಟ್ಕೊಳ್ಳಿ, ಶ್ರೀಫಲ ಇಟ್ಕೊಳ್ಳಿ. ಆಮೇಲೆ ಇನ್ನೂ ಏನೇನಂತ ತೋರಿಸ್ತೀನಿ ರೀ. ನೋಡಿರಿ, ಇದು ಬಂದು ಲಾಸ್ಟ್ ಟೈಮ್ ಹೇಳಿದ್ರೆ ಅಷ್ಟಗಂಧ ಅಶ್ವಗಂಧ ರೀ. ಅಶ್ವಿನಿ ಅಶ್ವಗಂಧ ಅಂತ ಇಟ್ಕೊಬಿಡಿ, ಓಕೆನಾ. ಆಮೇಲೆ ನೋಡ್ಕೊಬಿಡಿ. ಆಮೇಲೆ ನೆಕ್ಸ್ಟ್ ಏನು, ಇದು ಬಂದು ಈಬತ್ತಿ ಇದು, ಓಕೆನಾ. ಇಷ್ಟು ಐಟಮ್ಸು ಇಲ್ಲಿರಬೇಕು, ಓಕೆನಾ. ಇಲ್ಲೆಲ್ಲ ಇಟ್ಕೊಂಡ್ಮೇಲೆ ದಾರಗಳು ಇಟ್ಕೋಬೇಕು, ಮೇನ್ ದಾರಗಳು ನೋಡಿ. ಇದಕ್ಕೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಡಬೇಕು, ವಿಭೂತಿ ಆಮೇಲೆ ಅಷ್ಟಗಂಧ ಎಲ್ಲ ಇಡಬೇಕು. ಯಾವುದಕ್ಕೆ? ಶ್ರೀಫಲಗಳಿಗೆ. ನಾವು ಯಂತ್ರ ತಯಾರು ಮಾಡ್ಬೇಕಾದ್ರೆ, ಗೊತ್ತಾಯ್ತನ್ರಿ. ಯಂತ್ರ ತಯಾರು ಮಾಡ್ಬೇಕಾದ್ರೆ ನಾವು ಇದಕ್ಕೆ ಈ ರೀತಿ ಇಟ್ಕೋಬೇಕು, ನೆನ್ಪಿಟ್ಕೊಳ್ಳಿ, ಗೊತ್ತಾಯ್ತಾ. ಅರಿಶಿಣ, ವಿಭೂತಿ, ಅಷ್ಟಗಂಧ, ಗೋರೋಚನ ಇವೆಲ್ಲ ಆ ಕಾಯಿಗಳಿಗೆ ಸವರಬೇಕು, ನೆನ್ಪಿಟ್ಕೊಳ್ಳಿ, ಗೊತ್ತಾಯ್ತಲ್ಲ. ಇವೆಲ್ಲ ಕಾಯಿಗಳಿಗೆ ನಾವು ಸವರಬೇಕು, ನೆನ್ಪಿಟ್ಕೊಳ್ಳಿ. ಇವೆಲ್ಲ ಸವರಬೇಕು, ಓಕೆ. ಇವೆಲ್ಲ ಸವರಿ ಆದಮೇಲೆ ನಾವು ಆ ಕಾಯಿಗಳಿಗೆ, ಗೊತ್ತಾಯ್ತಾ, ಎಲ್ಲ ಕಾಯಿಗಳಿಗೆ ಸವರಬೇಕು, ಓಕೆನಾ. ಸವರಿ ಆದಮೇಲೆ ನಾವು ಏನು ಮಾಡ್ಬೇಕಂತ ನಿಮ್ಗೆ ತೋರಿಸ್ತೀನಿ, ಓಕೆ. ಆಮೇಲೆ ನಾವು ಶ್ರೀಫಲ ಜೊತೆಗೆ ದಾರಗಳು ತೊಗೋಬೇಕು, ಕಲರ್ ದಾರ, ಗೊತ್ತಾಯ್ತಲ್ರಿ. ತೋರಿಸ್ತೀನಿ ನಾನು, ನೋಡಿರಿ. ಹಳದಿ ಕಲರ್ ದಾರ, ಆಮೇಲೆ ಕೆಂಪು, ಬಿಳಿ, ವೈಟು ಇದೆಲ್ಲ ಇದರಲ್ಲಿ ಮಿಕ್ಸ್ ಇದೆ ಈ ದಾರದಲ್ಲಿ. ನೋಡಿರಿ ಏನೇನು ಕಲರ್ ಇತ್ತಂದರೆ ವೈಟ್ ಕಲರು, ಆಮೇಲೆ ರೆಡ್ ಕಲರು, ಆಮೇಲೆ ಬ್ಲ್ಯಾಕ್ ಕಲರ್, ಇಷ್ಟಿರುತ್ತಿದ್ರೆ 4 ಕಲರ್ ಇರುತ್ತೆ ಈ ದಾರದಲ್ಲಿ, ಗೊತ್ತಾಯ್ತನ್ರಿ. ಎಷ್ಟು ಕಲರು? 4 ಕಲರ್ ಇರುತ್ತೆ. ವೈಟ್ ಇರುತ್ತೆ, ರೆಡ್ ಇರುತ್ತೆ, 3 ಇದೆ, ರೆಡ್ಡು ಬ್ಲ್ಯಾಕ್, ಓಕೆನಾ. ಒಂಥರ ಬ್ಲೂ ಇರುತ್ತೆ. ಇಷ್ಟು ಈ ಕಲರ್ ಇದು ಕೂಡ ಒಂದು ತಗೊಳ್ಳಿ. ಈ ದಾರ ತಗೊಳ್ಳಿ, ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಓಕೆನಾ. ಇದೆ, ನಾನು ತೋರಿಸ್ತೀನಿ. ಸ್ವಲ್ಪ ದಾರ ಜಾಸ್ತಿ ತೊಗೋಬೇಕು, ಓಕೆ. ಹಳದಿ ದಾರ ನೋಡಿರಿ, ಹಳದಿ ಇದು, ಓಕೆನಾ. ಹಳದಿ ದಾರನೂ ಇರುತ್ತೆ. ಆಮೇಲೆ ಈ ಥರ ರೆಡ್ ದಾರನೂ ಇರುತ್ತೆ, ತಿಳ್ಕೊಳ್ಳಿ. ರೆಡ್ಡು ಬೇಕಂದ್ರೆ ಯೂಸ್ ಮಾಡ್ಬೋದು. ಏತಕ್ಕೆ ಅಂತ ಹೇಳ್ತೀನಿ ನಾನು. ಯಾವ ರೀತಿ, ಯಾಕೆ ಕಲರ್ ದಾರ ತೊಗೋಬೇಕಂತ ಹೇಳ್ತೀನಿ. ಒಂದೇ ಶ್ರೀಫಲಗಳು ಮಾಮೂಲಿ ಇರ್ತದೆ, ಇದಕ್ಕೆ ನಾವು ಯಾಕೆ ಬೇರೆ ಬೇರೆ ಕಲರ್ ತೊಗೋಬೇಕಂತ ಹೇಳ್ತೀನಿ, ಗೊತ್ತಾಯ್ತಲ್ಲ. ನೋಡಿರಿ, ಈ ದಾರಗಳು ತಗೊಂಡು ನಾವು ಶ್ರೀಫಲಕ್ಕೆ ನೀಟಾಗಿ ಸುತ್ತಬೇಕಾಗುತ್ತೆ, ಗೊತ್ತಾಯ್ತು. ನೋಡಿರಿ, ಮನೆಗಳಲ್ಲಿ ಕಳಸಕ್ಕೆ ಸುತ್ತಾರೆ, ಅದೇ ರೀತಿ ಈ ಒಂದು ಶ್ರೀಫಲಗಳಿಗೆ ದಾರಾನ ನೀಟಾಗಿ ಸುತ್ತಬೇಕು, ನೆನ್ಪಿಟ್ಕೊಳ್ಳಿ. ನೋಡಿ, ಮನೆಗಳಲ್ಲಿ ನೀವು ಈ ತೆಂಗಿನಕಾಯಿಗೆ ಸುತ್ತಿರಲ್ಲ, ಅದೇ ಥರ ಇಲ್ಲಿ ಇದು ಕಳಸಕ್ಕೆ ಸುತ್ತಿರಲ್ಲ, ಅದೇ ಥರ ಸುತ್ತಬೇಕು. ಒಂದು ಚೆಂಬಿಗೆ ಏನಾದರೂ ಸುತ್ತಿರಲ್ಲ, ಅದೇ ಥರ, ಗೊತ್ತಾಯ್ತಲ್ಲ. ನೀಟಾಗಿ ಈ ರೀತಿ ದಾರ ಹಾಕ್ಕೊಂಡು ಕಾಯಿಗೆ ಸುತ್ತಬೇಕು, ಗೊತ್ತಾಯ್ತಲ್ಲ. ಆದರೆ ಜಾರುತ್ತೆ, ಅದಕ್ಕೆ ನೀವು ಗಮ್ ಹಾಕಬೇಕು, ಗೊತ್ತಾಯ್ತನ್ರಿ. ಒಂದು ಗಮ್ ಇಟ್ಕೋಬೇಕು. ಆ ಗಮ್ಮನ್ನ ಸ್ವಲ್ಪ ಕಾಯಿಗೆ ಎಲ್ಲ ಆಮೇಲೆ ಹಾಕಿರಿ. ಇದೆಲ್ಲ ಸುತ್ತಿ ಆದಮೇಲೆ, ದಾರ ಎಲ್ಲ ಸುತ್ತಿದ ಗಮ್ ಹಾಕಿ. ಗಮ್ ಅಂದರೆ ಲೈಟಾಗಿ ಗಮ್ ಸವರಿ ಸುತ್ತಲು ಕಾಯಿಗೆ, ಈ ದಾರ ಎಲ್ಲ ಸುತ್ತಿದ ಆದಮೇಲೆ, ಇಲ್ಲಾಂದರೆ ಅದು ಹಿಡ್ಕೊಳ್ಳಲ್ಲ, ನೆನ್ಪಿಟ್ಕೊಳ್ಳಿ. ನೋಡಿ, ಜಾರಾಗ್ತಾ ಇರ್ತದೆ, ಹಿಂಗೆ ಹಾಕಿದ್ರೆ ಜಾರಾಗ್ಬಿಡ್ತದೆ. ಲಾಸ್ಟಲ್ಲಿ ಹಾಕಿ, ಮೊದಲು ಸುತ್ಕೊಬಿಡಿ ಎಲ್ಲ ದಾರ. ಆಮೇಲೆ ಏನು ಮಾಡ್ತೀರಾ, ಲಾಸ್ಟಲ್ಲಿ ನೀವು ಎಲ್ಲ ಆದಮೇಲೆ ಗಮ್ಮು ಸವರಬೇಕು. ಒಂದು ಗಮ್ಮು ಕ್ವಿಕ್ ಪೇಸ್ಟ್ ಬರುತ್ತೆ, ಬೇಗನೆ ಡ್ರೈ ಆಗುತ್ತೆ, ಆ ಥರ ಗಮ್ಮು, ಗೊತ್ತಾಯ್ತಲ್ಲ. ಈಗ ಸುತ್ಕೋಬೇಕು ಕಾಯಿಗೆ. ಶ್ರೀಫಲ ಇದು ಒಳ್ಳೆ ತೆಂಗಿನಕಾಯಿ ಥರ ಇದೆ. ಅಡಿಕೆ ಅಂತಾರ ಏನೋ ಗೊತ್ತಿಲ್ಲಪ್ಪ, ಇದು ನೋಡೋಕೆ ಅಡಿಕೆ ಥರನೇ ಇದೆ ರೀ. ಇದು ಅಡಿಕೆನೇ ಇರ್ಬೋದೇನೋ ಗೊತ್ತಿಲ್ಲ ರೀ, ನನಗೆ ಅಷ್ಟು ಐಡಿಯಾ ಇಲ್ಲ. ನೋಡೋಕೆ ಅಡಿಕೆನೇ ಇರ್ಬೋದು ರೀ ಇದು, ಅಲ್ವಾ. ಶ್ರೀಫಲ ಅಂತಾರೆ ಲಕ್ಷ್ಮೀ ಪೂಜೆ ಮಾಡೋದು. ಹೆಣ್ಮಕ್ಳು ಗುಡಿಗಳಲ್ಲೆಲ್ಲ ಇಟ್ಕೊಂಡು ಶ್ರೀಫಲ ಅಂತೇಳ್ಬಿಟ್ಟು ಪೂಜೆ ಮಾಡ್ದಾಗ ನೋಡೋಕೆ ಅಡಿಕೆ ಥರನೇ ಇದ್ರೆ, ಒಟ್ಟು ಕೂಡ ಇರುತ್ತೆ ರೀ. ನಾನು ಗೂಗಲಲ್ಲಿ ನೋಡಿದ್ದೀನಿ, ಗೊತ್ತಾಯ್ತಲ್ಲ. ಇರಲಿ, ಏನೇ ಇರಲಿ, ನಾವು ಶ್ರೀಫಲ ಅಂತೀವಿ, ಲಕ್ಷ್ಮೀ ಪೂಜೆಗೆ ಅಂತ ಬಳಸ್ತೀವಿ. ಒಂದು ಯಂತ್ರ ರೆಡಿ ಮಾಡೋಣ, ಗೊತ್ತಾಯ್ತಲ್ಲ. ಈಗ ಸುತ್ಕೊಂಡು ರೆಡಿ ಮಾಡ್ಕೋಬೇಕು, ಓಕೆನಾ. ಗುರುಮಕ್ಕಳೇ, ವೀಕ್ಷಕರೇ, ಭಕ್ತರೇ, ಅಭಿಮಾನಿಗಳೇ, ನೋಡ್ರಪ್ಪ, ನಾನು ರೆಡಿ ಮಾಡಿದ್ದೀನಿ. ಈಗ ನಿಮಗೆ ಯಾವ ರೀತಿ ಬೇಕು ಆ ರೀತಿ ನಾನು ರೆಡಿ ಮಾಡಿದ್ದೀನಿ. ನೋಡಿರಿ, 2 ಕಲ್ಲರ್ ಬೇರೆ ಇದೆ, ಇನ್ನು 3 ಕಲ್ಲರು, ಒಂದು ಎಲ್ಲೋ ಇದೆ. ಯಾಕೆ ಕಲರ್ಗಳು ಚೇಂಜ್ ಇದೆ ಶ್ರೀಫಲಕ್ಕೆ ನಾನು ಸುತ್ತಿರೋದು ಅಂದರೆ, ನೋಡಿ, ಆ ರೆಡ್ಡು, ಬ್ಲ್ಯಾಕು, ವೈಟು 3 ದಾರಗಳು ಒಂದೇ ಇದರಲ್ಲಿರುತ್ತೆ, ಒಂದೇ ಎಳೆನಲ್ಲಿ. ಅದು 2 ಕಾಯಿಗೆ ನೋಡಿ, ಇದು ನೋಡಿರಿ, ಕಲ್ಲರ್ ಯಾವುದಿದೆ, ರೆಡ್ಡು ಬ್ಲ್ಯಾಕು ಇರುತ್ತೆ. ಆ ಕಡೆ ಒಂದಿದೆ ನೋಡಿರಿ, ಅದು, ಓಕೆನಾ. ಇನ್ನು ಸೆಂಟ್ರಲ್ ಏನಿದೆ ಹೇಳಿ, ಸೆಂಟ್ರಲ್ ಎಲ್ಲ ಕಲರ್ ಇದ್ದಾವೆ, ಓಕೆನಾ. ಸೆಂಟ್ರಲ್ ಏನಿದೆ, ಎಲ್ಲ ಕಲರ್ ಇದೆ, ಓಕೆನಾ. ಏನಕ್ಕಪ್ಪ ಅಂದರೆ, ನೋಡಿರಿ, ಈ ಯಾರಾದರೂ ನಿಮ್ಮ ಮೇಲೆ ಆಪೋಸಿಟ್ರೆ, ಶತ್ರುಗಳಿದ್ದರೆ, ಶತ್ರುಗಳ ಕಾಟ ಇದ್ದರೆ, ರೋಗಗಳ ಬಾಧೆ ಇದ್ದರೆ, ಸಾಲಗಳ ಬಾಧೆ ಇದ್ದರೆ, ದಾರಿದ್ರ್ಯ ಬಾಧೆ ಇದ್ದರೆ,
ಶತ್ರುಗಳನ್ನು ರೋಗಗಳನ್ನು ಓಡಿಸೋಕ್ಕೆ ಈ ದಾರ ಯೂಸ್ ಮಾಡಬೇಕು. ಯಾವುದಿದು? ರೆಡ್ಡು, ಒಂಥರ ಪಿಂಕು ಅಥವಾ ಬ್ಲೂ ಅಂತೀವಿ, ನೇರಳೆ ಬಣ್ಣ, ವೈಟು, ಮೂರು ಮಿಕ್ಸ್ ಇರುತ್ತೆ ಈ ದಾರದಲ್ಲಿ. ಇದು ತಗೊಳ್ಳಿ, ಓಕೆನಾ? ಏನಕ್ಕೆ? ರೋಗಗಳ ನಾಶಕ್ಕೆ, ಶತ್ರುಗಳ ನಾಶಕ್ಕೆ. ಶತ್ರುಗಳ ವಿರೋಧಿಗಳಿರ್ತಾರಲ್ಲ, ದುಷ್ಟರು, ಅವ್ರಿಗೆ, ಒಳ್ಳೆಯವ್ರ ಮೇಲೆಲ್ಲ ದಾಳಿ ಮಾಡಬೇಡ್ರಿ. ದುಷ್ಟರ ಮೇಲೆ ದಾಳಿ ಮಾಡೋಕ್ಕೆ ಈ ದಾರ ಯೂಸ್ ಮಾಡಿ. ಶ್ರೀಫಲ ಒಂದೇ, ಆದರೆ ಎಲ್ಲ ಕಲರ್ ಯಾರಕ್ಕಂದ್ರೆ ನಾವು ಶಾಂತಿ, ಜ್ಞಾನ, ವಿದ್ಯೆ, ಆರೋಗ್ಯ ಭಾಗ್ಯ, ಹಾಗೆ ಐಶ್ವರ್ಯ, ನಾವೆಲ್ಲ ಪ್ರಶಾಂತವಾಗಿ ಸರಳವಾದ ಸುಂದರವಾದ ಜೀವನ ಮಾಡೋಕ್ಕೆ. ಯಾವುದೋ? ಎಲ್ಲ ಕಲರು, ಓಕೆನಾ? ಅದಕ್ಕೆ 3 ರೆಡಿ ಮಾಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ. 2 ಯಂತ್ರ ಬಂದು ಶತ್ರುಗಳ ನಾಶ, ದುಷ್ಟರ ನಾಶ, ಕಲಹ, ಮನೆಯಲ್ಲಿ ಯಾವಾಗ ಜಗಳಗಳಾಗುತ್ತಲ್ಲ ಅದೆಲ್ಲ ಆಗಬಾರ್ದಂತ ಈ ರೆಡ್ಡು, ಪಿಂಕು, ಆಮೇಲೆ ವೈಟ್ ಕಲರ್ ಇರೋ ದಾರ, ಗೊತ್ತಾಯ್ತಲ್ಲ? 2. ಇನ್ನು ಎಲ್ಲ ಕಲರು ಅಭಿವೃದ್ಧಿಗೆ, ನಮ್ಮದು ಅಭಿವೃದ್ಧಿ, ಅಂಗಡಿ ಇರ್ಬೋದು, ಮನೆ ಇರ್ಬೋದು, ಅಥವಾ ನಮ್ಮ ಕೆಲಸ ಕಾರ್ಯ ಇರ್ಬೋದು, ಯಾವುದೇ ಒಂದು ಅಭಿವೃದ್ಧಿ, ಗೊತ್ತಾಯ್ತಲ್ಲ? ಎಲ್ಲ ಕಲರು. ಅದು ಶಾಂತಿಗೋಸ್ಕರ ಎಲ್ಲದು, ಅಶಾಂತಿ ಏನು ಇರೋಲ್ಲ ಅದರಲ್ಲಿ, ಗೊತ್ತಾಯ್ತಲ್ಲ? ಆಮೇಲೆ ನೋಡಿ ಅಲ್ಲೆಲ್ಲ ಪೌಡ್ರ್ ಹಾಕಿದ್ದೀನಿ. ಏನು ಪೌಡ್ರ್ ಅಂದರೆ ವಿಭೂತಿ, ಇದು ಯಾವುದೋ ಪೌಡ್ರು, ವಿಭೂತಿ ಪೌಡ್ರು, ಇದು ವಿಭೂತಿ, ಭಾಳ ಸೆಂಟ್ ಇರುತ್ತೆ. ಇದೆಲ್ಲ ಹಾಕಿದ್ದೀನಿ ನಾನು, ನೀವು ನೋಡಲಿಲ್ಲ ಅವಾಗಲೇ ನಾನು ಹಾಕಿದ್ದೀನಿ ನೋಡಿ. ಇದು ವಿಭೂತಿ ಹಾಕಬೇಕೆಲ್ಲ ಮೇಲೆ ಸಿಂಪಡಣೆ ಮಾಡಬೇಕು. ಅದೇ ರೀತಿ ಅಷ್ಟಗಂಧ ಕೂಡ ಆಗಬೇಕು, ಹಾಗೆ ಅರ್ಶಿನ ಕುಂಕುಮ ಕೂಡ ಆಗಬೇಕು, ಹಾಗೆ ಗೋರೋಚ್ಚಾರ ಕೂಡ ಇದು ಮಾಡಬೇಕು, ಗೊತ್ತಾಯ್ತಲ್ರಿ? ಇದೆಲ್ಲ ರೆಡಿ ಮಾಡಾದ್ಮೇಲೆ ದೀಪ ಉರಿತಾ ಇರಬೇಕು ನೋಡಿ. ಅಶ್ವಿನಿ ಕುಮಾರರ ಗಂಧ ಇದು. ಏನು ಹೇಳಿದ್ನಿ? ಅಶ್ವಿನಿ ಕುಮಾರರ ಗಂಧ, ಗೊತ್ತಾಯ್ತಲ್ಲ? ಈ ಗಂಧನೂ ಕೂಡ ಎಲ್ಲ ಕಾಯಿಗಳಿಗೂ ಆಲ್ರೆಡಿ ನಾನು ಹಾಕಿದ್ದೀನಿ, ಪಟ್ಟಾಗೆ ಬೆಳೆದಿದ್ದೀನಿ ಚೆಂದಾಗಿ. ನೀವು ನೋಡಲಿ ಅಂತ ಇನ್ನೊಂದು ಸಾರಿ ಹಂಗೆ ಮಾಡ್ತಾಯಿದ್ದೀನಿ, ಓಕೆನಾ? ನೋಡ್ಕೊಳ್ಳಿ, ಈ ರೀತಿ ಮಾಡ್ಕೋಬೇಕು. ಆಮೇಲೆ ಅರ್ಶಿನ ಕುಂಕುಮ ಇರುತ್ತೆ, ಅದು ನೋಡ್ಕೊಳ್ಳಿ. ಅರ್ಶಿನ ಹಾಕ್ಕೋಬೇಕು, ಅರ್ಶಿನ ಕುಂಕುಮ ಇಟ್ಕೊಳ್ಳಿ. ಅರ್ಶಿನ ಕೂಡ ಹಾಕ್ಕೋಬೇಕು. ಇದು ಕುಂಕುಮ ಬೇಡ, ಕುಂಕುಮ ಅರ್ಶಿನ, ಮೊದಲು ಅರ್ಶಿನ ಹಾಕಬೇಕು, ಗೊತ್ತಾಯ್ತಾ? ಫಸ್ಟ್ ಅರ್ಶಿನ ಹಾಕಬೇಕು. ನಾನು ಕುಂಕುಮ ಹಾಕ್ಬಿಟ್ಟೆ, ಇರಲಿ, ಮೊದಲು ಅರ್ಶಿನ ಹಾಕಿ ನೀವು, ಆಮೇಲೆ ಕುಂಕುಮ ಹಾಕೊಳ್ಳಿ, ಓಕೆನಾ? ಆಮೇಲೆ ಏನಪ್ಪ ಅಂದರೆ ಇಷ್ಟಾದಮೇಲೆ ಒಂದು ಗೋರೋಜನ ಬರುತ್ತೆ ನೋಡ್ರಿ, ಗೋರೋಜನ ಬರುತ್ತೆ. ಇದು ಹಾಕಿ, ಗೋರೋಜನ ಇರುತ್ತೆ ಇದರಲ್ಲಿ. ಇದು ಓಪನ್ ಮಾಡಿದ್ರೆ ಬರುತ್ತೆ. ನನ್ನ ಕೈಯಲ್ಲಿ ಕ್ಯಾಮ್ರಾ ಇದೆ, ಅದಕ್ಕೆ ಒಂದೇ ಕೈಯಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ಈಗ ಗೋರೋಜನ ನೋಡಿರಿ, ಇದು ಎಲ್ಲದಕ್ಕೂ ಆಲ್ರೆಡಿ ನಾನು ಹಾಕಿದ್ದೀನಿ, ನೀವು ನೋಡೋಕ್ಕೆ ಸುಮ್ಮನೆ ತೋರಿಸ್ತಾಯಿದ್ದೀನಿ, ಓಕೆನಾ? ಅದನ್ನು ಏನೋ ಒಂದು ಸ್ಪೂನ್ ಥರ ಏನೋ ಒಂದು ಇಟ್ಕೊಳ್ಳಿ, ಕಡ್ಡಿ. ನಾನು ಐಸ್ ಕ್ರೀಮ್ ತಿಂತಾರಲ್ಲ ಅದು ಇಟ್ಕೊಬಿಟ್ಟಿದ್ದೀನಿ. ಐಸ್ ಕ್ರೀಮ್ ತಿಂತಾರಲ್ಲ ಅದು ಒಂದು ಎಕ್ಸ್ಟ್ರಾ ಆಯಿತು ಮನೆಯಲ್ಲಿ, ಅದನ್ನೇ ಹಾಕೊಬಿಟ್ಟಿದ್ದೀನಿ. ಇದರಲ್ಲಿ ಹಂಗೆ ಎಲ್ಲ ಚೆನ್ನಾಗಿ ಬಳ್ಕೊಬಿಟ್ಟು ಎಲ್ಲದಕ್ಕೂ ಹಾಕಿ, ಪೇಸ್ಟ್ ಥರ ಹಾಕಿ, ಒಂದೊಂದು ಚೂರು ಹಾಕ್ರಿ, ಸಾಕು, ನಡೀತದೆ. ನಾನು ಹಾಕಿದ್ದೀನಿ, ನೀವು ಹಾಕ್ಕೊಳ್ಳಿ, ಓಕೆನಾ? ಇಷ್ಟೆಲ್ಲ ಆದಮೇಲೆ ಅದಕ್ಕೆ ಗಮ್ ಹಾಕಬೇಕು, ನೆನ್ಪಿಟ್ಕೊಳ್ಳಿ. ಒಂದು ಗಮ್ ಇಟ್ಕೋಬೇಕು. ಗಮ್ ಅಂದರೆ ಏನು ಹೇಳ? ಅಂಟು ಅಂತೀರಿ, ಅಂಗಡಿಯಲ್ಲಿ ಸಿಗುತ್ತೆ, ಅದು ತಗೊಳ್ಳಿ ಗಮ್ಮು, ಬುಕ್ಸ್ ಅಂಗಡಿಯಲ್ಲಿ ಅದು ಹಾಕಬೇಕು. ಯಾಕೆಂದರೆ ದಾರ ಕಾಯಿ ಮೇಲೆ ಬಿಟ್ಟೋಗ್ಬಿಡ್ತದೆ, ನೆನ್ಪಿಟ್ಕೊಳ್ಳಿ. ದಾರ ಇರ್ತದಲ್ಲ ಅದು ಬಿಟ್ಟೋಗ್ಬಿಡ್ತದೆ. ಇದಾದಮೇಲೆ ನೀವು ದೀಪ ಬೆಳಗಬೇಕು. ಜಗನ್ಮಾತೆ, ಆದಿಶಕ್ತಿ, ಪರಾಶಕ್ತಿ, ಸಪ್ತಮಾತ್ರೆಗೆ, ಅಷ್ಟೈಶ್ವರ ಮತ್ತು ನವಶಕ್ತಿ ದುರ್ಗೆಯನ್ನು ಸ್ಮರಿಸ್ತಾ, ಭವಾನಿಯನ್ನು, ಹಾಗೆ ಓಂ ಶ್ರೀ ಸಿದ್ಧಿಬುದ್ಧಿ ಧೂಮ್ರಗೇತು ಕಲ್ಗೆ ಚಿಂತಾರ ವಿದ್ಯಾ ಮಹಾಗಣಪತಿಯಿಂದ ಶ್ರೀ ವಿಲ್ಲಿಮಠ ದೇವಸ್ಥಾನ ಮತ್ತು ಕುಮಾರಸ್ವಾಮಿ ಎಲ್ಲ ದೇವತೆಗಳ ಸ್ಮರಣೆ ಮಾಡಬೇಕು. ಅವ್ರು ಸ್ಮರಣೆ ಮಾಡಿ ಬೀಜಾಕ್ಷರ ಮಂತ್ರ ಇರುತ್ತೆ, ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡಿರ್ತೀರ, ಸರ್ವಕಾರ್ಯ ಸಿದ್ಧಿ ಅಥವಾ ಮಹಾಲಕ್ಷ್ಮಿದು, ಅದನ್ನು ಹೇಳ್ಕೋಬೇಕು. ಇಷ್ಟಕ್ಕೆ ಮುಗಿಯುತ್ತೆ, ಓಕೆನಾ? ಅಥವಾ ಯಾರಾದರೂ ಆಫೀಸ್ಗಳಿಗೆ, ಅಂಗಡಿಗಳಿಗೆ, ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗ್ತಾಯಿದ್ರೆ, ಅಥವಾ ವ್ಯಾಪಾರ ಮಾಡೋರು, ಅಥವಾ ಇನ್ನೇನೋ ಇಂಟ್ರ್ಯೂಗೆ ಹೋಗೋರು, ಅಥವಾ ಇನ್ನೇನೋ ಕೆಲಸ ಕಾರ್ಯ ಯಾವುದೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಹೋಗ್ತಕ್ಕಂಥವ್ರು, ಈ ಒಂದು ಕಾಯಿಗಳೇನಿದೆ ಶ್ರೀಫಲ, ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿ. ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿ ಅಂದರೆ ಮಹಾಸರಸ್ವತಿ, ಬ್ರಾಹ್ಮಿ ಶಕ್ತಿ, ಹಾಗೆ ಶ್ರೀ ಹರಿಶಕ್ತಿ, ಅನಂತ ಪದ್ಮಾವತಿ, ಅನಂತಲಕ್ಷ್ಮಿ, ಅನಂತ ಪದ್ಮನಾಭ ಶಕ್ತಿ, ಹಾಗೆ ಮಹೇಶ್ವರಿ, ಮಹೇಶ್ವರ ಶಕ್ತಿ, ಒಟ್ಟಾರೆ ಸಪ್ತ ಮಾತೃಕಾ ಶಕ್ತಿ, ಅಪ್ಸರೆಯರು, 6 ಅಪ್ಸರೆಯರು, 6 ಅಪ್ಸರೆಯರು, ಅಪ್ಸರೆಯರು ಅಂತಿರಲ್ಲ, 6 ಷಣ್ಮುಖ ತಾಯಂದರು. ಹೀಗೆ ಹೆಣ್ಣು ದೇವತೆಗಳ ಶಕ್ತಿ ಇದರಲ್ಲಿ ಯಥೇಚ್ಛವಾಗಿರುತ್ತೆ. ಹೆಣ್ಣು ದೇವತೆಗಳ ಶಕ್ತಿ ಇಲ್ಲ ಅಂದರೆ ಗಂಡ ದೇವತೆಗಳು ಏನೂ ಕಾರ್ಯ ಮಾಡೋಕ್ಕಾಗಲ್ಲ. ಹೆಣ್ಣು ದೇವತೆಗಳ ಶಕ್ತಿ ಇಲ್ಲ ಅಂದರೆ, ಅವರ ಸಹಕಾರ ಇಲ್ಲ ಅಂದರೆ ಯಾವುದೇ ಗಂಡು ದೇವತೆ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ಇಲ್ಲ, ಯಾವುದೋ ಒಂದು ಬೀಜಾಕ್ಷರ ಮಂತ್ರ, ದೈವ ಗುರುವಿನ ಸಹಾಯ ಬೇಕು ಬ್ರಹ್ಮಚಾರಿಗಳಿಗೆ. ಇಲ್ಲ ಅಂದರೆ ಹೆಂಡ್ತಿ ಇರಬೇಕು, ಒಳ್ಳೆಯ ಹೆಂಡ್ತಿ. ಇದೇನಪ್ಪ ಅಂದರೆ ಶ್ರೀಫಲ ಮಹಾಲಕ್ಷ್ಮಿಗೆ ಭಾಳ ಇಷ್ಟ.
ಆಹಾರ ರೆಡಿಯಾಗಿದೆ. ನಿಮ್ಮ ಅಂಗಡಿ ಇರ್ಬೋದು, ವ್ಯಾಪಾರ ಬಗ್ಗೆ ಅಭಿವೃದ್ಧಿಗೆ, ವ್ಯಾಪಾರ ಅಭಿವೃದ್ಧಿಗೆ ಆಫೀಸ್ ಇರ್ಬೋದು, ಯಾವುದೋ ಒಂದು ಆಫೀಸ್ ಇರ್ಬೋದು, ಅದು ಅಭಿವೃದ್ಧಿಗೆ. ಹಾಗೆ ಫ್ಯಾಕ್ಟ್ರಿ ಇರ್ಬೋದು, ಯಾವುದೋ ಒಂದು ಫ್ಯಾಕ್ಟ್ರಿ ಇರ್ಬೋದು, ಅದು ಅಭಿವೃದ್ಧಿಗೆ. ಹಾಗೆ ಹೋಟೆಲ್ ಇರ್ಬೋದು, ಹಾಗೆ ಯಾವುದೋ ಒಂದು ತರಕಾರಿ ಅಂಗಡಿ ಅಥವಾ ರೇಷನ್ ಅಂಗಡಿ, ಅಥವಾ ಗಾಡಿಗಳಿರ್ತಾವಲ್ಲ, 2 ವೀಲರ್, 4 ವೀಲರ್, 3 ವೀಲರ್, ಹೀಗೆ ಹೆವಿ ಗಾಡಿ, ಲೈಟ್ ಗಾಡಿ ಎಲ್ಲ. ಒಟ್ಟಾರೆ ಇದು ಶ್ರೀ ಶಕ್ತಿ ಆದಿಲಕ್ಷ್ಮಿ ಮಹಾಲಕ್ಷ್ಮಿ ಅಷ್ಟೈಶ್ವರ್ಯ ಮಾತೆ ಒಂದು ಶಕ್ತಿ ಇದರಲ್ಲಿರುತ್ತೆ. ಆದಿಲಕ್ಷ್ಮಿನೇ ಮಹಾಕಾಳಿ, ಮಹಾಕಾಳಿನೇ ಆದಿಲಕ್ಷ್ಮಿ. ಇಲ್ಲಿ ಎರಡಿದಾವೆ ನೋಡ್ರಿ ಕಲ್ಲರು. ಇದು ಯೆಲ್ಲೋ ಕಲರ್ ಇದೆ ನೋಡ್ಕೊಳ್ಳಿ. ಈ ಯೆಲ್ಲೋ ಕಲರ್ ಏನಕ್ಕಪ್ಪ ಅಂದರೆ, ನಾವು ಯಾರ ತಂಟೆಗೂ ಹೋಗಲ್ಲ, ನಮ್ಮ ತಂಟೆಗೂ ಯಾರು ಬರ್ತಾಯಿದ್ರೆ ಸಾಕು, ಏನೋ ನಮಗೆ ಒಂದಷ್ಟು ಸಂಸಾರ ನಡೆಯಲಿಕ್ಕೆ ಅಭಿವೃದ್ಧಿ ಆದರೂ ಸಾಕು, ಏನೋ ಮಕ್ಕಳು ಮರಿ ಸಂಸಾರ ಸರಾಗವಾಗಿ, ಸುಗಮವಾಗಿ, ಸುಖಾಂತವಾಗಿ ಸಾಗಿದ್ರೆ ಸಾಕು ಸಂಸಾರ ಅನ್ನೋರ್ಗಿದು ಯೆಲ್ಲೋ ಕಲರ್. ಅಭಿವೃದ್ಧಿ ಆಗುತ್ತೆ. ವಿದ್ಯೆ, ಬುದ್ಧಿ, ಸಿದ್ಧಿ, ಆರೋಗ್ಯ, ಐಶ್ವರ್ಯ ಎಲ್ಲ ಅಭಿವೃದ್ಧಿ ಆಗುತ್ತೆ. ಆದರೆ ನಾವು ಯಾರ ತಂಟೆಗೆ ಹೋಗಲ್ಲ, ಒಂಥರ ಸೈಲೆಂಟು ಇದು. ಓಕೆನಾ? ಇದು ಹಂಗಲ್ಲ. ಇದು ಹೆಂಗಪ್ಪ ಅಂದರೆ, ಯಾರ್ಯಾರೋ ಶತ್ರುಗಳಿರ್ತಾರೆ, ಅಯೋಗ್ಯರು, ಪಾಪಿಗಳು, ನೀಚ ನಿಕೃಷ್ಟರು, ಕೆಟ್ಟವರು, ಅವ್ರನ್ನ ನಾಶ ಮಾಡುತ್ತೆ ಇದು. ಶತ್ರುಗಳನ್ನು ದೂರ ಆಟುತ್ತೆ. ಹಾಗೆ ದೃಷ್ಟಿ ಅಂದರೆ ಏನು? ಕಣ್ಣು ದೃಷ್ಟಿ, ಇನ್ನೊಂದು ಮತ್ತೊಂದು. ಹಾಗೆ ಈ ಒಂದು ಯಾರಾದರೂ ಮಾಟ ಮದ್ದು, ಮಾಯ ಮಾಟ ಮದ್ದು ಅಂತಿರಲ್ಲ ನೀವು, ಕೆಡಿಸಿದ್ರೆ ಅದಕ್ಕೆ ಆರೋಗ್ಯ ಕೆಟ್ಟಿರುತ್ತಲ್ಲ, ಆರೋಗ್ಯ ದೈಹಿಕವಾಗಿ ಆರೋಗ್ಯ ಕೆಟ್ಟಿದ್ರು, ಮಾನಸಿಕವಾಗಿ ಭೂತ ಪ್ರೇತ ಪಿಶಾಚಿಗಳು, ಬ್ರಹ್ಮರಾಕ್ಷಸ, ಭೂತ ಪ್ರೇತ ಪಿಶಾಚಿಗಳು, ಬ್ರಹ್ಮರಾಕ್ಷಸ, ಅದಕ್ಕೂ ಇದಾಗುತ್ತೆ. ಯಾಕಂದರೆ ಶ್ರೀಫಲ ಒಂದೇ, ಎರಡಕ್ಕೂ ಕಾಯಿಗಳು. ಆದರೆ ಕಲ್ಲರ್ ದಾರ ಇದೆ ನೋಡ್ರಿ, ಕಲ್ಲರ್ ದಾರ ಬೇರೆ ಬೇರೆ ಇರುತ್ತೆ ನೋಡ್ರಿ, ಕಲ್ಲರ್ ದಾರ ಬೇರೆ ಬೇರೆ ಇರುತ್ತೆ ನೋಡ್ಕೊಳ್ಳಿ. ಶ್ರೀಫಲ ಎರಡಕ್ಕೂ ಒಂದೇ, ಆದರೆ ಕಲ್ಲರ್ ದಾರಗಳು ಬೇರೆ ಬೇರೆ ಇರುತ್ತೆ ನೋಡ್ಕೊಳ್ಳಿ. ಈ ಕಲ್ಲರುಗಳು ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡ್ತವೆ. ಅರ್ಥ ಆಯ್ತಲ್ಲ? ಇದರಲ್ಲಿ ನೋಡಿ ಕಲ್ಲರು ರೆಡ್ಡು, ವೈಟು, ಬ್ಲ್ಯಾಕ್ ಇದೆ. ಓಕೆನಾ? ಇದರಲ್ಲಿ ನೋಡ್ರಿ ಓನ್ಲಿ ಎಲ್ಲೋ ಇದೆ. ಓಕೆನಾ? ಡಿಫ್ರೆಂಟ್. ಇದೇನಿದ್ರು ಎಲ್ಲೋ ಇರೋದು ವಿದ್ಯಾ, ಜ್ಞಾನ, ಅಭಿವೃದ್ಧಿ, ಶಾಂತಿ, ಏನೋ ಸಂಸಾರ ನಡಿಬೇಕು ಶಾಂತವಾಗಿ, ಸರಳವಾಗಿದೆ. ಮಹಾಲಕ್ಷ್ಮಿ ಅಷ್ಟೈಶ್ವರ್ಯ ಮಾತೆ ಇದು. ಅದೇ ಆದಿಶಕ್ತಿ, ಪರಾಶಕ್ತಿ, ನವಶಕ್ತಿ ದುರ್ಗೆ, ನವಶಕ್ತಿ ಕಾಳಿ, ಮಹಾಕಾಳಿ, ರೌದ್ರ ಅವತಾರ ಇರ್ತದೆ, ದುಷ್ಟ ಸಂಹಾರ ಇದು. ಯಾಕಂದರೆ ನೋಡಿ ಕಲ್ಲರ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಡೇಂಜರ್ ಈ ರೀತಿ ಎರಡು ಇರ್ತವೆ. ಇದನ್ನು ನೀವು ತೊಗೊಂಡು ಇದಕ್ಕೆಲ್ಲ ನಾವು ಬೀಜಾಕ್ಷರ ಮಂತ್ರ ಎಲ್ಲ ಮಾಡಿ ರೆಡಿಯಾಗಿಟ್ಟಿದ್ದೀನಿ. ಬೇಕಾದವ್ರು ತೊಗೋಬೋದು. ಇದು ವ್ಯಾಪಾರದ ದೃಷ್ಟಿಯಿಂದ ನಾವು ಮಾಡ್ತಾಯಿಲ್ಲ. ಹಿಂದೂ ಧರ್ಮ, ಸನಾತನ ಧರ್ಮ ಈಗಾಗಲೇ ಹಾಳಾಗಿದೆ. ತಕ್ಷಶಿಲೆ ಯೂನಿವರ್ಸಿಟಿ ಇಡೀ ವಿಶ್ವದಲ್ಲೇ ಮೊಟ್ಟ ಮೊದಲ ಏಷ್ಯಾ ಖಂಡದಲ್ಲೇ ಅಥವಾ ವಿಶ್ವದಲ್ಲೇ ಚಾಣಕ್ಯ, ಬಿಂದುಸಾರ, ಚಂದ್ರಗುಪ್ತ ಮೌರ್ಯ, ಅಶೋಕ ಇವರೆಲ್ಲ ಅದನ್ನು ಎಷ್ಟೋ ಕಷ್ಟಪಟ್ಟು ಬೆಳೆಸ್ತಂಥವ್ರು. ಅದನ್ನು ನಾಶ ಮಾಡಿಬಿಟ್ರು ಪರದೇಶಿಯರು. ಆಗ ಎಷ್ಟೋ ಗ್ರಂಥಗಳು, ಅಮೂಲ್ಯವಾದ ಗ್ರಂಥಗಳು, ಜ್ಞಾನ ನಾಶ ಆಗೋಯ್ತು, ಎಲ್ಲ ಹೋಯ್ತು, ಏನಿಲ್ಲ ಒರಿಜಿನಾಲಿಟಿ. ಆದರೆ ಈಗ ಈ ಅಲ್ಲಿ ಇಲ್ಲಿ ಹೇಳ್ಕೊತಾರೆ, ದೊಡ್ಡ ದೊಡ್ಡ ಗುರುಗಳಾಗ್ಬಿಟ್ಟವ್ರು ಎಲ್ಲರೂ. ಅವ್ರಿಗೆ ಇಷ್ಟ ಬಂದಿದ್ದು ಅವ್ರು ಹೇಳ್ಕೊತಾರೆ ಬಿಡ್ರಿ. ಎಲ್ಲ ಹುಡುಕಿದ್ರೆ ಯಾರೋ ಇಬ್ಬರು ಒಳ್ಳೆಯವ್ರು ಸಿಗ್ತಾರೆ ಗುರುಗಳು ಅಷ್ಟೇ, ಇನ್ನೆಲ್ಲ ಅವರೇ. ಓಕೆ, ಬೇಡ ಬಿಡ್ರಿ. ನಮ್ಮ ಸನಾತನ ಧರ್ಮ ಉಳಿಬೇಕು, ಹಿಂದೂ ಧರ್ಮ. ಎಲ್ಲಿ ನೋಡಿದ್ರೆ ಅಲ್ಲಿ ನಮಗೆ ರಾಮನ ನಾಮ, ರಾಮನ ಸ್ವರೂಪ, ಹನುಮಂತನ ಸ್ವರೂಪ, ಹನುಮಂತನ ನಾಮ, ಆ ಜಗನ್ಮಾತೆಯರು, ಆ ತ್ರಿಮೂರ್ತಿ ಶಕ್ತಿ, ಸಚ್ಚಂದ್ರಾದಿ ದೇವತಾ ಶಕ್ತಿ, ಗುರುಶಕ್ತಿ, ಋಷಿಮುನಿಗಳ ಶಕ್ತಿ, ಎಲ್ಲರ ಶಕ್ತಿ, ಮೂಲಾಧಾರ ಸ್ವಾಮಿ, ಸಿದ್ಧಿ ಬುದ್ಧಿ, ಧೂಮ್ರಕೇತು, ಕಲ್ಗೆ, ಚಿಂತಾರ, ವಿದ್ಯಾ, ಮಹಾಗಣಾತ್ಮತಿಯಿಂದ ಶ್ರೀ ವಿಲ್ಲಿಮ ದೇವಸ್ಥಾನ ಮತ್ತು ಕುಮಾರಸ್ವಾಮಿಯರು, ಎಲ್ಲ ಯಕ್ಷ ಯಕ್ಷಿಣಿ ಪ್ರಕೃತಿ ಶಕ್ತಿ, ಓಂ ಶ್ರೀ ಆದಿಶಯ ಶಕ್ತಿ ನಾಗರಾಜ ಸ್ವಾಮಿ, ಅವರ ಶಕ್ತಿ ಎಲ್ಲ ಕಡೆ ಇರುತ್ತೆ. ಆದಿಶಕ್ತಿ, ಪರಾಶಕ್ತಿ, ಓಂ ಶ್ರೀ ಆದಿಲಕ್ಷ್ಮಿ ಶಕ್ತಿ. ಗೊತ್ತಾಯ್ತಲ್ಲ? ನಾವು ಉಳಿಸ್ಬೇಕು, ಬೆಳೆಸ್ಬೇಕು, ಸದ್ಬಳಕೆ ಮಾಡ್ಕೋಬೇಕು ಅಲ್ವಾ? ಆವಾಗಲೇ ನಾವು ಉದ್ಧಾರ ಆಗೋದಿಲ್ಲ. ಅಂದರೆ ಹಿಂಗೆ ಆಗ್ತೀವಿ. ಏನೂ ಮಾಡಿಲ್ಲ, ಕೂತ್ಕೊಂಡ ಕಡೆ ಊಟ ಏನೂ ಮಾಡಲ್ಲ ನಾನು ಅಂದ್ರೆ ಅವ್ರಿಗೆ ಯಾರಪ್ಪ ಊಟ ಹಾಕೋದು? ಇಲ್ಲ, ನೀವು ಹೇಳಿ. ಯಾವಾಗ ಒಂದು ಒಳ್ಳೆ ಕೆಲಸ ಮಾಡಬೇಕು. ನಾವು ಉದ್ಧಾರ ಆದರೆ ಸಾಲದು, ನಾವು ಮಾಡೋ ಕೆಲಸದಿಂದ 10 ಜನ ಉದ್ಧಾರ ಆಗಬೇಕು. ಆ ಉದ್ದೇಶ ಇಟ್ಕೊಂಡು ನಾನು ಧರ್ಮ ಸಂಸ್ಥಾಪನೆ, ಧರ್ಮ ಉದ್ಧಾರ, ನಾಶ ಆಗಿರೋ ಧರ್ಮ ಮತ್ತೆ ಹುಟ್ಟಬೇಕು, ಒರಿಜಿನಾಲಿಟಿಯಾಗಿ ಈ ಜಗತ್ತಿಗೆ ಏನಾದರೂ ಕೊಡಬೇಕು. ಅದಕ್ಕೆ ನನ್ನಿಂದ ಏನು ಸಾಧ್ಯ ಅದು ಕೊಡ್ತಾಯಿದ್ದೀನಿ. ಮಹಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ ನಿಮಗೆ ಒಳ್ಳೇದು ಬಳಸ್ಕೊಳ್ಳಿ. ಓಕೆನಾ?
ಓಕೆ. ಹಾಗೆ ಮಹಾಲಕ್ಷ್ಮಿ ಶ್ರೀಫಲದಿಂದ ಏನೆಲ್ಲ ಉಪಯೋಗ ಅಂತ ಮುಂದೆ ನೋಡಿ. ಮುಂದೆ ಆಲ್ರೆಡಿ ಆ ವಿಡಿಯೋ ಲಾಸ್ಟ್ ಟೈಮ್ ಹಾಕಿದ್ದೀನಿ, ಇನ್ನೂ ಒಂದು ಸಾರಿ ನೋಡ್ಬಿಡಿ. ಈಗ ನಿಮ್ಗೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಈ ವಿಡಿಯೋ ಎಷ್ಟಾದ್ರೂ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಹಿಂದಿನ ವಿಡಿಯೋ ನೋಡಿ, ಮೊದಲು ನೋಡಿ. ನಾನು ಹಿಂದೆ ಒಂದು ವಿಡಿಯೋ ಹಾಕಿದ್ದೀನಿ, ಆ ವಿಡಿಯೋನ ಈಗ ನೋಡ್ಕೊಳ್ಳಿ. ಓಕೆನಾ? ನೋಡ್ಕೊಳ್ಳಿ, ಮುಂದೆ ಬರುತ್ತೆ. ಓಕೆ, ನಿಮ್ಗೆ ಒಳ್ಳೇದಾಗಲಿ.